ಪ್ರೆಗ್ನೆನ್ಸಿ ಅಂತಂದ್ರೇ ಒಂಥರ ಡಿಫ್ರೆಂಟ್ ರೋಲರ್ ಕೋಸ್ಟರ್ ಇದ್ದಂಗೆ. ಒಂದು ದಿನ ಎಷ್ಟು ಆ್ಯಕ್ಟಿವ್ ಆಗಿರ್ತೀವಿ, ಇನ್ನೊಂದು ದಿನ ಮೂಡ್ ಸ್ವಿಂಗ್ಸ್ ಅಂತೆ, ಏನಕ್ಕೋ ಬೇಜಾರು, ಏನೋ ಒಂಥರ ಖುಷಿ, ಅದು ತಿನ್ನಬೇಕು ಅನಿಸುತ್ತೆ, ಇಷ್ಟ ಆಗಿರೋದು ಬೇಡ ಅಂತ ಅನಿಸ್ಬಿಡತ್ತೆ. ನನಗೂ ಅದೇ ರೀತಿ ಅನ್ನಿಸ್ತಾ ಇತ್ತು, ಏನು ಕೆಲಸ ಮಾಡೋದಕ್ಕೂ ಬೋರು. ಹೆಲ್ಪಿಂಗ್ ಹ್ಯಾಂಡ್ಸ್ ಅಂತ ಅಂದರೆ ಅದಿತಿ ಇದ್ದಾರೆ ಅಲ್ಲ, ಎಲ್ಲದಕ್ಕೂ ಮಮ್ಮ ನಾನು ಮಾಡ್ತೀನಿ ಬಿಡಿ ಮಮ್ಮ ಅಂತ ಹೇಳ್ತಾರೆ. ನಾನಂತೂ ಈ ಟಿಪ್ಸ್ನ ದಿನಾಗಲೂ ಫಾಲೋ ಮಾಡ್ತೀನಿ. ಅದಿತಿ ಯಾವ್ದ್ಯಾವುದಕ್ಕೆಲ್ಲ ಹೆಲ್ಪ್ ಮಾಡ್ತೀನಿ ಅಂತ ಬರ್ತಾರೆ, ಅದಕ್ಕೆಲ್ಲನೂ ಹೆಲ್ಪ್ ತೊಗೊಳ್ತೀನಿ. ಅದರಿಂದ ಅವ್ರಿಗೂ ಫ್ರಸ್ಟ್ರೇಷನ್ ಆಗೋಲ್ಲ. ನಾವು ಯಾವಾಗ ಬೇಡ ನೀನು ಚಲ್ತೀಯಾ, ಅದನ್ನು ಮಾಡ್ತೀಯಾ, ಇದನ್ನು ಮಾಡ್ತೀಯಾ, ಹರಡ್ತೀಯಾ ಅಂತ ನಾವು ಮಗುನ ಅವಾಯ್ಡ್ ಮಾಡಿದಾಗ ಮಕ್ಳಿಗೂ ತುಂಬ ಇರಿಟೇಟ್ ಆಗುತ್ತೆ. ಏನಪ್ಪ ಎಲ್ಲದಕ್ಕೂ ಬೇಡ ಅಂತಾರೆ ಅಂತ. ಊಟಕ್ಕೆ ಸಿಂಪಲ್ ಆಗಿ ರಸಮ್ ರೈಸ್ ಮಾಡಿದ್ದೆ. ಅದಿತಿಗೂ ರಸಮ್ ರೈಸ್ಗೆ ತುಪ್ಪ ಹಾಕ್ಕೊಟ್ರೆ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ. ಆ್ಯಂಡ್ ಮಧ್ಯಾಹ್ನದ ಹೊತ್ತು ಈ ರೀತಿ ಹಾಡನ್ನ ಕೇಳ್ಕೊಂಡು ಇಬ್ಬರು ಮಲ್ಕೊಳ್ತೀವಿ. ಹನುಮಾನ್ ಚಾಲೀಸ್ನ ಕೇಳ್ತೀವಿ ಡೈಲಿ. ಪ್ರೆಗ್ನೆನ್ಸಿ ಟೈಮಲ್ಲಿ ಮ್ಯೂಸಿಕ್ ಕೇಳೋದು ತುಂಬ ಒಳ್ಳೆಯದು. ಇದರಿಂದ ಮಗುವಿನ ಡೆವಲಪ್ಮೆಂಟ್ಗೂ ಒಳ್ಳೆಯದಾಗುತ್ತೆ. ಆ್ಯಂಡ್ ಮಗು ಮತ್ತು ತಾಯಿಯ ಬಾಂಡಿಂಗ್ ಆ್ಯಂಡ್ ನಾವು ಕಿಕ್ಕಿಂಗ್ ಸಹ ಇದರಿಂದ ಎಕ್ಸ್ಪೀರಿಯೆನ್ಸ್ ಮಾಡಬಹುದು. ಈವ್ನಿಂಗ್ ಸ್ನ್ಯಾಕ್ಗೆ ಅದಿತಿಗೆ ಮೊಟ್ಟೆ ಕೊಟ್ಟಿದ್ದೆ ಆ್ಯಂಡ್ ಈ ಪೌಡರ್ ಸಹ ಮಾಡಿಕೊಂಡೆ. ಏನೇ ಮೂಡ್ ಸ್ವಿಂಗ್ಸು ಏನೇ ಇದ್ರೂ ನಾವು ಮಾಡಬೇಕಾಗಿರುವಂತಹ ಜವಾಬ್ದಾರಿ ಮಾಡಲೇಬೇಕಲ್ವ. ಅದಿತಿಗೆ ಈ ಪೌಡರ್ ಖಾಲಿಯಾಗಿತ್ತು. ಈ ಪೌಡರ್ ಡೀಟೇಲ್ಸ್ನ ನಾನು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇದು ಮಕ್ಕಳಿಗೆ ತುಂಬ ಒಳ್ಳೆಯದು. ಟ್ರೈ ಮಾಡಿ ನೀವು ಒಂದ್ಸಲ.